ಚೋರ್ಲಾಘಾಟ್ನಲ್ಲಿ 400 ಕೋಟಿ ದರೋಡೆ ಆಗಿದ್ದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ. ಕೋರ್ಟ್ಗೆ ವರದಿ ಸಲ್ಲಿಸಿದ ಮಹಾರಾಷ್ಟ್ರ ಎಸ್ಐಟಿ ದೂರುದಾರ ಸಂದೀಪ್ ಪಾಟೀಲ್ಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ. ಸಿಎಂ ಆಪ್ತ ಬಳಗದ ನಾಯಕರಿಂದ ಫಾರಿನ್ ಟೂರ್ಗೆ ಸಜ್ಜು. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ನಾಳೆಯೇ ಪ್ರಯಾಣ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗೋ ಹಿನ್ನೆಲೆ ಕೆಲವರ ಹಿಂದೇಟು, ಪ್ರವಾಸ ಕ್ಯಾನ್ಸಲ್. ಅಹಿಂದ ಸಮುದಾಯ ಯಾವಾಗಲೂ ಸಿದ್ದರಾಮಯ್ಯ ಪರ ಇದೆ. ಹೀಗಾಗಿ ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ. ಮುಂದೆಯೂ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಎಂದ ಯತೀಂದ್ರ. ಕುರ್ಚಿ ಕನಸುಗಾರನಿಗೆ ಸೋನಿಯಾ ಗಾಂಧಿ ತಾಳ್ಮೆಯ ಮಂತ್ರ. ಮುಂದಿನ ನಡೆ ಏನಾಗಿರಬೇಕೆಂದು ಡಿಕೆಶಿ ತಂತ್ರ. ಶಾಸಕರ ಬೆಂಬಲ ಹೆಚ್ಚಿಸಿಕೊಳ್ಳಲು ಸೂತ್ರ. ಸಿಎಂ ಬೆಂಬಲ ಪಡೆಯುವುದಕ್ಕೂ ಲೆಕ್ಕಾಚಾರ. ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಂದಾಗ ದೊಡ್ಡ ಚರ್ಚೆ ಆಗುತ್ತೆ. ಅವರನ್ನ ಬಂಡೆ ಎಂದು ಕರೆಯುವ ಬದಲು ರೈಲ್ವೆ ಇಂಜಿನ್ ಎಂದು ಕರೆಯಿರಿ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ರೈಲ್ವೆ ಇಂಜಿನ್ ಇದ್ದಂತೆ ಎಂದ ಹರಿಪ್ರಸಾದ್. ಸಿಐಡಿ ತನಿಖೆಯಲ್ಲಿ ಬಿಕ್ಲು ಶಿವ ಹತ್ಯೆ ಹಿಂದಿನ ಸ್ಫೋಟಕ ಕಾರಣ ರಿವೀಲ್. ರಿಯಲ್ ಎಸ್ಟೇಟ್ ಉದ್ಯಮದ ಪೈಪೋಟಿಗೆ ಮರ್ಡರ್. ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ಶುರುವಾಗಿದ್ದ ಜಗಳ ಕೊಲೆಯೊಂದಿಗೆ ದಿ ಎಂಡ್. ಶಾಸಕ ಭೈರತಿ ಮನೆ ಕಚೇರಿಯಲ್ಲಿ ಮಹಜರ್ಗೆ ಸಿಐಡಿ ಸಿದ್ಧತೆ. ಕೊಲೆಗೂ ಮುನ್ನ ಆರೋಪಿಗಳ ಭೇಟಿ ಮಾಡಿ ಭೈರತಿ ಚರ್ಚೆ. ಮಹಜರು ವೇಳೆ ಸಾಕ್ಷ್ಯ ದೊರೆತಲ್ಲಿ ಭೈರತಿಗೆ ಮತ್ತಷ್ಟು ಸಂಕಷ್ಟ. ಮಹದೇವಪುರದಲ್ಲಿ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗೆ ಮಗು ಬಲಿ. ಬೈಕಲ್ಲಿ ಬರುವಾಗ ಹಿಂದಿನಿಂದ ಬಂದು ಕಾರು ಡಿಕ್ಕಿ. 2 ವರ್ಷದ ತ್ರಿಶೂಲ್ ಸಾವು. ಕುಟುಂಬಸ್ಥರ ಆಕ್ರಂದನ. ಆಡುಗೋಡಿಯಲ್ಲಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆ ಅಮಲ ಕೊನೆಯುಸಿರು. ರಸ್ತೆ ಗುಂಡಿ ಅವಾಂತರವೋ ಚಾಲಕನ ನಿರ್ಲಕ್ಷ್ಯವೋ ಅನ್ನೋ ಚರ್ಚೆ ಶುರು. ಟಿವಿಎಸ್ ವಸತಿ ಶಾಲಾ ಕಟ್ಟಡದಿಂದ ಬಿದ್ದು ವಿದ್ಯಾರ್ಥಿ ಸಾವು. ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ಅವಘಡ. ವಿದ್ಯಾರ್ಥಿ ಕಟ್ಟಡದಿಂದ ಬೀಳುವ ಭಯಾನಕ ದೃಶ್ಯ ಶಾಲೆಯ ಸಿಸಿಟಿವಿಯಲ್ಲಿ ಸೆರೆ. ಜಾತ್ರೆಯಲ್ಲಿ ಜಗಳ ಬಿಡಿಸಿದ್ದು ತಪ್ಪೆಂದು ಹೋಂಗಾರ್ಡ್ ಮೇಲೆ ಯುವಕರ ಹಲ್ಲೆ. ರಂಗಸ್ವಾಮಿ ಬೈಕ್ಗೆ ಬೆಂಕಿ ಹಚ್ಚಿದ ಆರೋಪ. ಮೈಸೂರಿನ ನಂಜನಗೂಡು ತಾಲೂಕಿನ ಯಚ್ಚಲಗುಂಡ ಗ್ರಾಮದಲ್ಲಿ ಘಟನೆ. ಬೆಂಗಳೂರಿಗೆ ಬಂದ ಕೆನಡಾದಿಂದ ಕೊಲೆಯಾದ ಕನ್ನಡಿಗ ಚಂದನ್ ಮೃತದೇಹ. ಪಾರ್ಥಿವ ಶರೀರ ಕಂಡು ಕುಟುಂಬಸ್ಥರ ಆಕ್ರಂದನ. ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು, ಅಷ್ಟರಲ್ಲಿ ಹೀಗಾಯಿತು ಅಂತ ತಂದೆ ಕಣ್ಣೀರು. ವಿದೇಶಾಂಗ ಸಚಿವರು ತನಿಖೆ ಮಾಡಿಸಬೇಕೆಂದು ಆಗ್ರಹ. ಹಾಸನದಿಂದ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದ ಪ್ರಿಯಾಂಕಾ ಪತಿ ಜೊತೆ ಹೋಗಲು ನಕಾರ. ವಿಚಾರಣೆ ವೇಳೆ ಗಂಡನ ಜೊತೆ ಬಾಳಲು ನಿರಾಕರಣೆ. ಸಾಂತ್ವನ ಕೇಂದ್ರಕ್ಕೆ ರವಾನೆ. ಲವರ್ ಡೇವಿಡ್ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ ಪೊಲೀಸರು. ಭೀಮಾ ತೀರದ ಹಂತಕರನ್ನೇ ಹೀರೋ ಎಂಬಂತೆ ರೀಲ್ಸ್. ಅಣ್ಣ ಬಂದ, ಬಾಸ್ ಬಂದ ಅಂತ ಡೈಲಾಗ್ಸ್ ಹಾಕಿ ವೈರಲ್. ಜಾಲತಾಣಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡ್ತಿದ್ದವರಿಗೆ ಚಳಿ ಬಿಡಿಸಿದ ವಿಜಯಪುರ ಪೊಲೀಸರು. ಬೇಸಿಗೆ ಬೆನ್ನಲ್ಲೇ ಜಿಬಿಎ ಅಧಿಕಾರಿಗಳು ಫುಲ್ ಅಲರ್ಟ್. ಅಪಾಯಕಾರಿ ಮರಗಳಿಗೆ ಕೊಡಲಿ ಹಾಕಿದ ಪಾಲಿಕೆ. 6 ವಿಧಾನಸಭಾ ಕ್ಷೇತ್ರಗಳ ರಸ್ತೆಗಳಲ್ಲಿ, ಉದ್ಯಾನವನಗಳಲ್ಲಿ ಹಾಗೂ ಕೆರೆಗಳಲ್ಲಿ ರೆಂಬೆ ಕೊಂಬೆ ಕಟ್. ಸಾರಿಗೆ ಸಿಬ್ಬಂದಿಗೂ ಬಂತು ಕಡ್ಡಾಯ ಡ್ರೆಸ್ ಕೋಡ್ ರೂಲ್ಸ್. ಇನ್ಮೇಲೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ನೌಕರರು ಧರಿಸಬೇಕು ಖಾದಿ ಡ್ರೆಸ್. ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ ಕೆಎಸ್ಆರ್ಟಿಸಿ ಎಂಡಿ. ಬೆಂಗಳೂರಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಸಖಿ ಆಟೋಗೆ ಚಾಲನೆ. ಇವತ್ತಿನಿಂದ ರಸ್ತೆಗಿಳಿದ್ವು 2,000 ಸಖಿ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12ರವರೆಗೂ ಕಾರ್ಯಾಚರಣೆ. ಮನೆಯಲ್ಲೇ ಕಚ್ಚಾ ಬಾಂಬ್ ತಯಾರಿಕೆ ವೇಳೆ ಏಕಾಏಕಿ ಬ್ಲಾಸ್ಟ್.
ಒಡಿಶಾದ ಭುವನೇಶ್ವರದಲ್ಲಿ ಸಂಭವಿಸಿದ್ದ ಸ್ಫೋಟದ ಸಿಸಿಟಿವಿ ದೃಶ್ಯ ಎನ್ಐಎ ತನಿಖೆಯಲ್ಲಿ ಬಯಲು. ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರು ಸಾವು. ಕೊಲೆ ಆರೋಪಿ ನಟ ದರ್ಶನ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. 49ನೇ ವರ್ಷಕ್ಕೆ ಕಾಲಿಟ್ಟ ದಚ್ಚುಗೆ ಪತ್ನಿ ವಿಜಯಲಕ್ಷ್ಮಿಯಿಂದ ಶುಭ ಹಾರೈಕೆ. ಧನ್ವೀರ್, ರಕ್ಷಿತಾ ಹಾಗೂ ಪ್ರೇಮ್ರಿಂದಲೂ ವಿಶ್. ಪವರ್ ಸ್ಟಾರ್ ಹುಟ್ಟುಹಬ್ಬಕ್ಕೆ ಆಕಾಶ್ ಸಿನಿಮಾ ರೀ-ರಿಲೀಸ್. ಪಿಆರ್ಕೆ ಪ್ರೊಡಕ್ಷನ್ನಿಂದ ಅಧಿಕೃತ ಮಾಹಿತಿ. ಭರ್ಜರಿ ಯಶಸ್ಸು ಗಳಿಸಿದ್ದ ಈ ಹಿಂದೆ ಬಿಡುಗಡೆಯಾಗಿದ್ದ ಜಾಕಿ, ಅಪ್ಪು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.